ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, BC ರೋಡ್ ಲಾವಣ್ಯ ಕೊಲೆ ಪ್ರಕರಣ ಸ್ನೇಹಿತರೆ, ಇದೀಗ ಈ ಒಂದು ಸುದ್ದಿ ಇಡೀ ದೇಶದಾದ್ಯಂತ ಆಕ್ರೋಶಕ್ಕೆ ಕಾರಣವೂ ಕೂಡ ಆಗಿದೆ. ಏನೇನೆಲ್ಲ ನಡಿಬಾರ್ದಿತ್ತೋ ಅದೆಲ್ಲವೂ ಕೂಡ ನಡೆದು ಹೋಗಬಿಟ್ಟಿದೆ. ಒನ್ ಸೈಡ್ ಲವ್ ಅಥವಾ ಪ್ರೀತಿ ನಿರಾಕರಣೆಯಿಂದಾಗಿ ಇಂಥದ್ದೊಂದು ದೊಡ್ಡ ತಪ್ಪನ್ನು ಅಚೇತನ್ ಕೂಡ ಮಾಡಬಾರ್ದಿತ್ತು. ಆ ಒಂದು ಅವಿವೇಕಿ ಮಾಡಿದಂಥ ದೊಡ್ಡ ತಪ್ಪಿನಿಂದ ಇವತ್ತು ಎರಡು ಕುಟುಂಬಗಳು ಬೀದಿಗೆ ಬಂದಿದ್ದಾವೆ ಅಂತಾನೆ ಹೇಳಬಹುದು. ಇತ್ತ ಲಾವಣ್ಯರನ್ನ ಕಳೆದುಕೊಂಡು ಒಂದು ಕಡೆ ತಂದೆ ತಾಯಿಗಳು ಕಣ್ಣೀರನ್ನು ಹಾಕ್ತಾ ಇದ್ರೆ, ಇತ್ತ ಮಗ ಈ ರೀತಿಯಾದಂಥ ಕೃತ್ಯವನ್ನು ಮಾಡಿಬಿಡ್ತಾನೆ ಅಂಥೇಳಿ ನಮಗೆ ಕನಸು ಕೂಡ ಇರಲಿಲ್ವಲ್ಲ ಅನ್ನುವ ರೀತಿಯಲ್ಲಿ ಇತ್ತ ಚೇತನ್ನ ತಂದೆ ತಾಯಿ ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಸ್ನೇಹಿತರೆ, ಅಂದ ಹಾಗೆ ಪರಿಸ್ಥಿತಿ ಏನೇನೆಲ್ಲ ಆಗ್ತಾ ಇದೆ, ಪರಿಸ್ಥಿತಿ ಏನಿದೆ, ತಂದೆ ತಾಯಿಗಳು ಏನು ಹೇಳ್ತಾ ಇದ್ದಾರೆ, ಚೇತನ್ ಮಾಡಿದಂಥ ಒಂದು ಕೊಲೆಯಿಂದಾಗಿ ತಂದೆ ತಾಯಿಗಳ ಒಂದು ನೋವು ಹೇಗಿದೆ, ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಎಂಥವರಿಗೂ ಕೂಡ ಒಂದು ಕ್ಷಣ ಕಣ್ಣೀರನ್ನು ತರಿಸುವಂಥ ಪ್ರಕರಣ ಇದು. ಸಾಧ್ಯವಾದರೆ ವಿಡಿಯೋನ ಕೊನೆಯವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, BC ರೋಡ್ ಲಾವಣ್ಯ ಕೊಲೆ ಪ್ರಕರಣ, ಚೇತನ್ ಏನಿದ್ದಾನೆ ಆತನ ಕುಟುಂಬದ ಬಗ್ಗೆ ನಾವು ಈ ಸಂದರ್ಭದಲ್ಲಿ ಗಮನಿಸ್ತಾ ಹೋಗೋಣ. ಇನ್ನು ಲಾವಣ್ಯ ಮತ್ತು ಚೇತನ್ ಇಬ್ಬರು ಕೂಡ ಒಂದೇ ಕುಟುಂಬದವರು, ದೂರದ ಸಂಬಂಧಿಗಳು ಕೂಡ ಆಗಿದ್ರು. ಇತ್ತ ಚೇತನ್ ಕೂಡ ಅಂಥ ದೊಡ್ಡ ಶ್ರೀಮಂತಿಕೆ ಏನಿಲ್ಲ. ಆತನ ಮನೆಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಆತನ ಮನೆಯು ಕೂಡ ಒಂದು ದೊಡ್ಡ ಮಟ್ಟದ ಮನೆ ಏನೂ ಅಲ್ಲ. ಒಂದು ಬದುಕನ್ನು ಕಟ್ಕೊಳ್ಳೋದಕ್ಕೆ ಎಷ್ಟು ಸಾಧ್ಯನೋ ಅಥವಾ ಎಷ್ಟು ಓಕೆನೋ ಆ ರೀತಿಯಾದಂಥ ಒಂದು ಮಿಡಲ್ ಕ್ಲಾಸ್ ಕುಟುಂಬ ಅಂತಲೇ ಹೇಳಬಹುದು. ನಾನಿಲ್ಲ ಅವರ ಕುಟುಂಬವನ್ನು ಅಥವಾ ಅವರ ಮನೆಯನ್ನು ಬೀದಿಗೆ ಎಳಿಬೇಕು ಅಥವಾ ಅವರಿಗೇನೋ ಬೇರೆ ರೀತಿಯಲ್ಲಿ ಅಪಹಾಸ್ಯ ಮಾಡಬೇಕು ಅಂತೇಳಿ ಹೇಳ್ತಾ ಇಲ್ಲ. ಬದಲಿಗೆ ಎಂಥ ಕುಟುಂಬ ಇದೆ, ಎಂಥ ಪರಿಸ್ಥಿತಿ ಇದೆ, ನಾವು ಯಾವ ರೀತಿಯಾದಂಥ ಬದುಕನ್ನು ಕಟ್ಕೊಳ್ಬೇಕಿತ್ತು ಅನ್ನುವಂಥ ಪರಿಜ್ಞಾನವು ಆ ವ್ಯಕ್ತಿಯಲ್ಲಿ ಇರಲಿಲ್ಲಲ್ಲ. ಅದು ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು. ಸ್ನೇಹಿತರೆ, ಎಲ್ಲವೂ ಕೂಡ ಶ್ರೀಮಂತಿಕೆ ಆಗಿರ್ಬೋದು, ಬಡತನ ಆಗಿರ್ಬೋದು ಅಥವಾ ಮಧ್ಯಮ ವರ್ಗದಾಗಿರ್ಬೋದು, ಅದ್ಯಾವುದೂ ಕೂಡ ಶಾಶ್ವತ ಇರೋದಿಲ್ಲ ಬಿಡಿ. ಆದರೆ ಅದೆಲ್ಲವೂ ಕೂಡ ಬದಲಾಗಬೇಕು ಅಂತಂದ್ರೆ ನಮ್ಮ ಪರಿಶ್ರಮ ತುಂಬ ಮುಖ್ಯವಾಗುತ್ತೆ. ನಮ್ಮ ಬದುಕು ಹೇಗೆ ರೂಪಿಸ್ಕೊಂಡಿದ್ದೀವಿ ಅನ್ನೋದು ಕೂಡ ತುಂಬ ಮುಖ್ಯವಾಗುತ್ತೆ. ಸ್ನೇಹಿತರೆ, ಇಲ್ಲಿ ಚೇತನ್ ಕೂಡ ಹಾಗೆ ತನ್ನ ಬದುಕಿಗಾಗಿ ಅಥವಾ ತನ್ನ ಮನೆಯನ್ನು ನೋಡ್ಕೊಳ್ಳೋದಕ್ಕಾಗಿ ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಅಂಥದ್ದೆಲ್ಲವನ್ನು ಕೂಡ ಒಂದು ಹಾದಿಯನ್ನು ಹುಡುಕಿ ಹೊರಟು ಬಿಟ್ಟಿದ್ರೆ ಎಲ್ಲವೂ ಕೂಡ ತುಂಬ ಚೆನ್ನಾಗಿರ್ತಾ ಇತ್ತು. ಇತ್ತ ಲಾವಣ್ಯಳನ್ನ ಇಷ್ಟಪಡ್ತಾ ಇದ್ದ, ಪ್ರೀತಿ ಕೂಡ ನಿರಾಕರಿಸಿದ್ಲು. ಕಳೆದ 4 ವರ್ಷದಿಂದ ಏನೋ ಒಂದು ಘಟನೆ ನಡೆದು ಹೋಗಿತ್ತು, ಬ್ರೇಕಪ್ ಕೂಡ ಆಗೋಗಿ ಬಿಟ್ಟಿತ್ತು. ಅಂಥದ್ದೆಲ್ಲವೂ ಕೂಡ ಆದರೂ ಕೂಡ ನನಗೇ ಬೇಕು, ನನಗೆ ಸಿಗಲಿಲ್ಲ ಅಂದರೆ ಬೇರೆ ಯಾರಿಗೂ ಕೂಡ ಆಕೆ ಸಿಗಬಾರ್ದು ಅನ್ನುವಂಥ ಒಂದು ಕೆಟ್ಟ ಕೊಳಕು ಮನಸ್ಥಿತಿ ಆತನಲ್ಲಿತ್ತಲ್ಲ. ಅದರಿಂದ ಇವತ್ತು ತಂದೆ ತಾಯಿಗಳಾಗಿರ್ಬೋದು, ಕುಟುಂಬದವರಾಗಿರ್ಬೋದು, ನಿಜಕ್ಕೂ ನೋವಿನಲ್ಲಿ ಮುಳುಗಿ ಎದ್ದಿದ್ದಾರೆ. ಒಂದು ರೀತಿಯಲ್ಲಿ ಬದುಕು ಬೀದಿಗೆ ಬಂದು ತಲುಪಿದೆ. ಸ್ನೇಹಿತರೆ, ಈತ ಚೇತನ್ ಕುಟುಂಬದವರು ಅಂದರೆ ತಂದೆ ತಾಯಿಗಳು ಹೇಳುವ ಪ್ರಕಾರ ನಮ್ಮ ಮಗ ಮನೆಯಲ್ಲಿ ಆಗಿ ಇರಲಿಲ್ಲ, ಆತನಲ್ಲಿ ಅಷ್ಟು ಕೊಳಕು ಮನಸ್ಥಿತಿ ಇದೆ ಅಂತೇಳಿ ನಮಗೂ ಕೂಡ ಗೊತ್ತಿರಲಿಲ್ಲ. ಒಂದು ವೇಳೆ ಈತ ಮುಂದೆ ಈ ರೀತಿಯಾಗಿ ಕೆಲಸವನ್ನು ಮಾಡ್ತಾನೆ ಅಂತಂದಿದ್ರೆ ಇವನನ್ನು ಎತ್ತಾಗಲೇ ನಾವು ಕೊಂದು ಬಿಡಬೇಕಿತ್ತೇನೋ ಅನ್ನುವ ಮಾತುಗಳನ್ನು ಕೂಡ ಪೋಷಕರು ಹೇಳ್ತಾ ಇದ್ದಾರೆ ಅಂತಂದರೆ ಆ ತಂದೆ ತಾಯಿಗಳಿಗೆ ಅದೆಷ್ಟು ನೋವಾಗಿರಬೇಡ ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಲೇಬೇಕಾಗಿದೆ. ಈಗ ಏನೂ ಕೂಡ ಮಾಡೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಇದ್ದೇವೆ. ಇನ್ನು ಈ ಚೇತನ್ ಕೂಡ ಪೊಲೀಸರು ಬಂಧಿಸಿದ್ದಾರೆ. ಆತನಿಗೂ ಕೂಡ ಈ ಒಂದು ಕಾನೂನಿನ ಸಂಕಷ್ಟ ಎದುರಾಗಿದೆ. ಆತನು ಕೂಡ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾನೆ. ಇನ್ನು ಎಲ್ಲವೂ ಕೂಡ ಸಾಬೀತಾದರೆ ಖಂಡಿತವಾಗಿಯೂ ಕೂಡ ಅವನಿಗೆ ಗಲ್ಲು ಶಿಕ್ಷೆ ಅಥವಾ ಈ ಒಂದು ಜೀವಾವಧಿ ಶಿಕ್ಷೆಯನ್ನು ಕೂಡ ಕೋರ್ಟ್ ನೀಡುವಂಥ ಸಾಧ್ಯತೆ ಅಂಥದ್ದೆಲ್ಲವೂ ಕೂಡ ಇದೆ. ಇತ್ತ ಮಗನಿದ್ದು ಇಲ್ಲದಂತಹ ಒಂದು ಬದುಕನ್ನು ಈ ಚೇತನ್ನ ತಾಯಿ ಅನುಭವಿಸ್ತಾ ಇದ್ರೆ, ಮಗಳು ಆಶ್ರಯ ಆಗಿದ್ಲು, ಒಂದು ಆಸ್ಪತ್ರೆಯಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ಲು, ಮಗಳು ದುಡಿದುಕೊಂಡು ಬರ್ತಾಳೆ ಅನ್ನುವಂಥ ಭರವಸೆ ನಂಬಿಕೆಯ ಮೇಲೆ ಇದ್ದಂಥ ಲಾವಣ್ಯಳ ಕುಟುಂಬವು ಕೂಡ ಇದೀಗ ಮಗಳನ್ನು ಕಳೆದುಕೊಂಡು ತುಂಬಾ ದುಃಖವನ್ನ ಅನುಭವಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಚೇತನ್ನ ಕ್ರೌರ್ಯಕ್ಕೆ ಇದೀಗ ತಂದೆ ತಾಯಿಗಳು ಒಂದು ಕ್ಷಣ ಶಾಕ್ ಆಗಿ ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬದುಕಿ ಬಾಳಬೇಕಾಗಿದ್ದಂತ ಯುವಕ ಮತ್ತು ಯುವತಿಯರು ಇಬ್ಬರು ಕೂಡ ದುರಂತ ಅಂತ್ಯವನ್ನ ಒಂದು ರೀತಿಯಲ್ಲಿ ಕಂಡಿದ್ದಾರೆ. ಈ ರೀತಿಯಾದಂಥ ದುರಂತ ಆಗಬಾರ್ದಿತ್ತು ಅನ್ನುವಂಥದ್ದು ಇಡೀ ರಾಜ್ಯದಾದ್ಯಂತವೂ ಕೂಡ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇತ್ತ ಚೇತನ್ಗೋಸ್ಕರ ಮರುಗುವುದಕ್ಕಿಂತ ಹೆಚ್ಚಾಗಿ ಚೇತನ್ನ ತಂದೆ ತಾಯಿಗಳನ್ನ ಕಂಡಂತ ಸಂದರ್ಭದಲ್ಲಿ ಅವರು ಹೇಳ್ತಾ ಇರುವಂಥ ಮಾತು, ಅವರಲ್ಲಿರುವಂಥ ನೋವು ನಿಜಕ್ಕೂ ಒಂದು ಕ್ಷಣ ಕಣ್ಣೀರನ್ನ ತರಿಸಪಡುತ್ತೆ. ಎಂಥವರಿಗೂ ಕೂಡ ಇಂಥ ಮಕ್ಕಳು ಹುಟ್ಟಬಾರ್ದು, ಚೇತನ್ನಂಥ ಮಕ್ಕಳು ಯಾವ ತಾಯಿಗೂ ಕೂಡ ಹುಟ್ಟಬಾರ್ದು. ಬಂಜೆಯಾಗಿ ಇದ್ರೂ ಕೂಡ ಪರವಾಗಿಲ್ಲ, ಯಾವ ತಾಯಿಗೂ ಕೂಡ ಇಂಥ ಮಕ್ಕಳು ಬೇಡ ಅನ್ನುವಂಥ ನಾವಿಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಸ್ನೇಹಿತರೆ, ಅದೇನೇ ಇರಲಿ, ಈ ಒಂದು ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.